पेनड्राइव डॉन डीके शिवकुमार पेनड्राइव डॉन डीके शिवकुमार मुट्टे ಸರ್ಕಾರಕ್ಕೆ ಈ ಪೆಂಡ್ರೈವ್ ಅಲ್ಲ ಈ ಕಲಿಮರ ಕಳ್ಳ ಸರ್ಕಾರಕ್ಕೆ ರದ್ದಾಗಲಿ 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 बोलो भारत माता की बोलो भारत माता की राज्य सरकार के शिवकुमार के राज्य सरकार ಸರ್ಕಾರಕ್ಕೆ ಸರ್ಕಾರಕ್ಕೆ ಎಸ್ಎನ್ಡಿ ಬೇಡ 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 ಎಸ್ಎನ್ಡಿ ಬೇಡ ನ್ಯಾಯಾಂಗ ತನಿಖೆ ಆಗಲಿ ಬೇಡ ಸರ್ಕಾರಕ್ಕೆ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ಗೆ ಎಸ್ಐಟಿ ಎನ್ನುವಂಥ ಇಲಾಖೆ ಸಿದ್ದರಾಮಯ್ಯವರು ಮತ್ತು ಶಿವಕುಮಾರ್ ರವರ ಕೈ ಕೆಳಗೆ ಕೆಲವು ಅಧಿಕಾರಿಗಳು ಕಾನೂನು ಅಡಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ಅವ್ರು ಹೇಳ್ದಂತೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಿನ್ನೆ 2 ವಿಚಾರನೂ ಕೂಡ ನಿಮ್ಮ ಮುಂದೆ ಹೇಳಿದೆ. ನಾನು ಇವತ್ತು ಕೂಡ ಅದಕ್ಕೆ ಬದ್ಧ ಆಗಿದ್ದೀನಿ. ನೋಡಿ, ಸಂತ್ರಸ್ತೆ ಅನ್ನುವಂಥ ಹೆಸರಿನಲ್ಲಿ ಇವತ್ತೇನು ಕರ್ಕೊಂಡು ಹೋಗಿದ್ದಾರೆ, ಇಲ್ಲಿವರೆಗೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಹೇಳಿಕೆಯನ್ನು ಕೊಡಿಸಿಲ್ಲ, 164ನ ಯಾಕೆ ಮಾಡಿಲ್ಲ, ಇಲ್ಲಿವರೆಗೆ ಮಾಜರನ್ನ ಯಾಕೆ ಮಾಡಿಲ್ಲ, ಇದು ನೇರವಾಗಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೇಳಿದ ರೀತಿಯಲ್ಲಿ ಕೆಲವು SIT ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಹೋರಾಟ ತಪ್ಪು ಯಾರು ಮಾಡಿದ್ದಾರೆ,
ಅದರಲ್ಲಿ ಪ್ರಶ್ನೆನೇ ಇಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದರೆ ಇದು ಸಂಚಿನಿಂದ ನಮ್ಮ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವಂಥ ಕೆಲಸವನ್ನು ಪೊಲೀಸ್ ಕೆಲವು ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ. ನೀವು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡದೆ ಸತ್ಯ ಆಗಿದ್ದರೆ, ಈ ಕೆಲಸ ಮಾಡಿರ್ತಕ್ಕಂಥವರು ನಿಜ ಆದರೆ ಅವರು ಎಷ್ಟು ಆರೋಪಿನೋ ಅಪರಾಧಿನೋ, ಈ ಪೆನ್ ಡ್ರೈವನ್ನು ಹಂಚಿದಂಥವರು ಚುನಾವಣೆಯ ಲಾಭಕ್ಕಾಗಿ 2 ದಿವಸ ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಜೀವನವನ್ನು ಹರಾಜು ಹಾಕುವಂತ ಮಾಡಿದಂಥ ಆ ಪೆನ್ ಡ್ರೈವ್ ಪಿತಾಮಹರು ಬಹಳ ಮುಖ್ಯ. ಇದನ್ನು ರೆಕಾರ್ಡ್ ಮಾಡಿದವ್ರು ಯಾರು, ಇದನ್ನು ಡೌನ್ಲೋಡ್ ಮಾಡಿದವ್ರು ಯಾರು, ಇದನ್ನು ಪೆನ್ ಡ್ರೈವ್ ಮಾಡಿ ಹಂಚಿದವ್ರು ಯಾರು, ಇದು ಯಾಕೆ ಇನ್ನೂ ನಿಮ್ಮ SIT ಅವ್ರಿಗೆ ಕಣ್ ತೆರೆದಿಲ್ಲ? ಒಬ್ಬರನ್ನ ಯಾಕೆ ಇಲ್ಲಿವರೆಗೆ ಅವರನ್ನು ಅರೆಸ್ಟ್ ಮಾಡಿಲ್ಲ? 164 ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ? ಇದು ನನ್ನದೇ ಕ್ಷೇತ್ರದವ್ರ ಹಿಂದೆ ಪ್ರತಿನಿಧಿಸಿದಂಥ ಕ್ಷೇತ್ರ, ಆ ಸಂತ್ರಸ್ತೆ ಅನ್ನೋ ಕಾರಣದಿಂದ ನನಗೂ ಕೂಡ ಅನೇಕ ಮಾಹಿತಿಗಳಿದ್ದಾವೆ. ಅನೇಕ ಅವ್ರ ಸಂಬಂಧಿಕರನ್ನ ನೀವು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೀರಿ. ನನಗಿರೋವಂಥ ಮಾಹಿತಿ ಪ್ರಕಾರ ನಿಮ್ಮ ಹೇಳಿಕೆಗೆ ಆ ಸಂತ್ರಸ್ತರ ಇನ್ನೂ ಸಹಿ ಕೂಡ ಹಾಕಿಲ್ಲ, ಅವ್ರನ್ನ ಬಲವಂತ ಮಾಡ್ತಾ ಇದ್ದೀರಿ. ಕೂಡಲೇ ಅವರನ್ನು ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಿ ಸತ್ಯಾಸತ್ಯತೆ ಈ ರಾಜ್ಯದ, ಈ ದೇಶದ ಜನತೆಗೆ ತಿಳಿಲಿ ಅಂಥೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಸುಮಾರು 15 ದಿವಸಗಳಿಂದ ಇದೇನು ನಡೀತಾ ಇದೆ, ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಏನಿದೆ, ಈ ಬಗ್ಗೆ ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನು ಮಾಡ್ತಾ ಇದೆ, ಇದನ್ನು ಸ್ವಾಗತವನ್ನು ಮಾಡಿದ್ದೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದೀವಿ. ನಾವು ಜೊತೆಗೆ ನಮ್ಮ ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದಕ್ಕೋಸ್ಕರ ಇದು ಯಾರು ಪೆನ್ ಡ್ರೈವ್ಗಳನ್ನು ಮಾಡಿದರು, ಬಿಡುಗಡೆ ಮಾಡಿದ್ರು, ಈ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀವಿ. ಈ ಬಗ್ಗೆ SIT ಅವರು ತನಿಖೆನೇ ಮಾಡ್ತಾಯಿಲ್ಲ, ಒನ್ ವೇ ಮಾಡ್ತಿದ್ದಾರೆ. ಜೊತೆಗೆ ಇದು ದೊಡ್ಡ ಹಗರಣ ಆಗಿದೆ, ಅಂತಾರಾಷ್ಟ್ರೀಯ ಮಟ್ಟದ ಜಾಲನೂ ಕೂಡ ನಡೆದಿದೆ. ಚೆನ್ನೈ ಕಂಪ್ನಿಯಲ್ಲಿ 3 ಕೋಟಿ ರೂಪಾಯಿ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಲ್ಯಾಬ್ರೋಟ್ರಿನಲ್ಲಿ ಇದನ್ನು ಸೃಷ್ಟಿ ಮಾಡೋದು ಹೆಂಗೆ, ಕಾಪಿ ಮಾಡೋದು ಹೆಂಗೆ, ಎಲ್ಲವನ್ನು ಅಲ್ಲಿಂದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ ಎಲ್ಲವೂ ತನಿಖೆ ಆಗಬೇಕು ಅಂದರೆ ನಮ್ಮ ರಾಜ್ಯದ SIT ಅಧಿಕಾರಿಗಳಿಂದ ಆಗಲ್ಲ. ಈ ಎಲ್ಲ ಕಾರಣಗಳಿಂದ ಈ ತನಿಖೆ CBIನಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಹೋರಾಟ, ನಮ್ಮ ಒತ್ತಾಯ. ಪ್ರಕರಣದಲ್ಲಿ ನೇರವಾಗಿ ದೇವರಾಜೇಗೌಡರು ಅವರೆಲ್ಲರೂ ಕೂಡ ಸರ್ಕಾರದ್ದೇ ಕೈವಾಡ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾವು CBI ತನಿಖೆಯಿಂದ ಸರ್ಕಾರನೇ ಹೋಗುತ್ತೆ.